ಇವತ್ತು ಈ ಥರ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ಎದ್ದು ಸೂರ್ಯನ ನೋಡ್ಕೊಂಡು ನನ್ನ ಡೇನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದೆ. ನಿನ್ನೆ ಥರ ಮೊಸರನ್ನ ತಿನ್ನಬಾರ್ದು ಅಂದರೆ ಇವತ್ತೇನಾದ್ರು ಅಡುಗೆ ಮಾಡ್ಕೊಬೇಕು ಅಂತ ಎಲ್ಲ ತರಕಾರಿನೂ ತಂದು ಅಡುಗೆ ಮಾಡಕ್ಕೆ ರೆಡಿ ಮಾಡಿದೆ. ಇವತ್ತು ಎದ್ದಿದ್ದು ಲೇಟು, ಅಡುಗೆ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನಿವತ್ತು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಮಧ್ಯದಲ್ಲಿ ಅಡುಗೆ ಮಾಡಿಕೊಂಡು ರೆಡಿ ಆಗ್ತಾನೂ ಇದ್ದೆ. ನೀವು ಯಾರು ನೋಟಿಸ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಮ್ಮಂದಿರು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದಾಗ ನಾವೆಲ್ಲ ಖುಷಿಯಿಂದ "ಓ! ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ" ಅಂತ ಮಾತ್ರ ಖುಷಿ ಪಡ್ತಿದ್ವಿ. ಆದರೆ ಅದ್ರ ಹಿಂದೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾವು ಯಾವತ್ತೂ ನೋಟಿಸ್ ಮಾಡಿಲ್ಲ. ಅವ್ರು ಬೆಳಿಗ್ಗೆ ಎದ್ದು ನಮ್ಮೆಲ್ಲರಿಗೂ ತಿಂಡಿ ರೆಡಿ ಮಾಡಿ, ಅವ್ರಿಗೂ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ, ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ, ಅಲ್ಲಿಂದ ಮನೆಗೆ ಬಂದು ನಮ್ಗೆ ಊಟ ಮಾಡಿಸಿ, ನಮ್ಮ ಜೊತೆ ಖುಷಿಯಾಗಿದ್ದು ಅವರು ಖುಷಿಯಾಗಿರ್ತಾರೆ. ಆದರೆ ಕೆಲಸದಲ್ಲಿ ಏನು ಕಷ್ಟ ಆಯಿತು ಅಂತ ಅವ್ರು ಹೇಳಲ್ಲ. ಮನೇಲಿ ಏನು ಕಷ್ಟ ಆಗ್ತಿದೆ ಅಂತನೂ ಅವ್ರು ಹೇಳಲ್ಲ. ನಮಗೆ ಈ ಪರಿಸ್ಥಿತಿ ಬಂದಾಗ ನಮಗೆ ಗೊತ್ತಾಗುತ್ತೆ, ಓಹ್! ನಮ್ಮ ಅಮ್ಮಂದಿರು ಎಷ್ಟು ಕಷ್ಟಪಡ್ತಿದ್ರು ಅಂತ. ನಮ್ಮ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಇದೆ. ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂದ್ರು ಅಥವಾ ಪಕ್ಕದ ರೋಡಲ್ಲೇ ಏನಾರು ತರಕ್ಕೆ ಹೋಗ್ತೀವಿ ಅಂದ್ರು, ನಮ್ಮ ಹೇರ್ ಇಷ್ಟೇ ಪರ್ಫೆಕ್ಟ್ ಆಗಿರಬೇಕು ಅನ್ನೋದಿದೆ. ಹಾಗೆ ನನಗೂ ಕೂಡ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಂದಾಗ ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದೇ ಸಮಸ್ಯೆ ಆಗಿರುತ್ತೆ. ಅದನ್ನ ಫೈನಲೈಸ್ ಮಾಡೋ ಅಷ್ಟ್ರಲ್ಲಿ ಸಾಕಾಗೋಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಹೇಗಾಗಿದೆ ಸಾಂಬಾರ್ ನೋಡೋಣ ಅಂತ ಹೋಗೋ ಅಷ್ಟ್ರಲ್ಲಿ ಆಲ್ರೆಡಿ ಸಾಂಬಾರೆಲ್ಲ ಸುರಿದೋಗಿತ್ತು. ಇದನ್ನೇ ನಾನು ಹೇಳಿದ್ದು. ಇದೇ ಕೆಲಸ ನಮ್ಮಮ್ಮ ಮಾಡಿದಿದ್ರೆ ನಾವಾಗ್ಲಿ ಅಥವಾ ಅಪ್ಪ ಆಗ್ಲಿ "ನಿನಗೇನು ಜ್ಞಾನ ಇರ್ಲಿಲ್ವಾ?" ಅಂತ ಬೈದೇ ಬೈತಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಟೈಮ್ ನೋಡೋ ಅಷ್ಟ್ರಲ್ಲಿ ಆಲ್ರೆಡಿ 10 ಗಂಟೆಗೆ 15 ನಿಮಿಷ ಇದ್ದಿದ್ದು. ಇವತ್ತು ನನಗೆ ಗೊತ್ತಿತ್ತು ನಾನು ಲೇಟಾಗಿ ಹೋಗ್ತೀನಿ ಅಂತ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್.